ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾ. ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ಶ್ರೀ ಕೃಷ್ಣ ಪರಮಾತ್ಮನನ್ನು ಕಪಟ ನಾಟಕ ಸೂತ್ರಧಾರಿ ಅಂತ ಕರಿತೀವಿ. ಯಾಕಂದರೆ ಧರ್ಮ ಸಂಸ್ಥಾಪನೆಗೆ ಕೃಷ್ಣ ಯಾವ ಪರಿಸ್ಥಿತಿ ಬೇಕಾದರೂ ಸೃಷ್ಟಿ ಮಾಡ್ತಾನೆ. ಒಟ್ಟಲ್ಲಿ ನ್ಯಾಯ, ನೀತಿ, ಧರ್ಮ ಗಟ್ಟಿಯಾಗಿ ಉಳಿಬೇಕು ಅನ್ನೋದು ಕೃಷ್ಣನ ಉದ್ದೇಶ. ಇನ್ನು ಶ್ರೀಕೃಷ್ಣನ ಈ ನಿಕ್ನೇಮ್ ಇಟ್ಕೊಂಡು ಒಂದು ಸೀರಿಯಸ್ ವಿಚಾರವನ್ನು ಫನ್ ವೇನಲ್ಲಿ ಹೇಳೋದಕ್ಕೆ ಬರ್ತಾ ಇರುವಂತಹ ಸಿನಿಮಾ ಕಪಟ ನಾಟಕ ಸೂತ್ರಧಾರಿ. VSK ಸಿನಿಮಾಸ್ ಬ್ಯಾನರ್ನಲ್ಲಿ ಬರ್ತಾ ಇರುವಂತಹ ಈ ಸಿನಿಮಾಗೆ ಧೀರಜ್ MV ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಜೊತೆಗೆ ಲೀಡ್ ಕ್ಯಾರೆಕ್ಟರ್ನಲ್ಲೂ ಅವರೇ ಕಾಣಿಸ್ಕೊಂಡಿದ್ದಾರೆ. ಇನ್ನು ಅಭಿರಾಮ್ ಅರ್ಜುನ್ ಅವರು ನಿರ್ಮಾಣದ ಹೊರೆ ಹೊತ್ತು ಜೊತೆಗೆ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಟ್ರೇಲರ್ ಆರಂಭದಲ್ಲಿ ಕಾಣೋ ರಕ್ತ ಸಿಕ್ತ ಸಾಲು ಇದೊಂದು ಬ್ಲಡ್ ಶೆಡ್ ಮೂವಿ ಇರಬಹುದೇನೋ ಅನ್ನೋ ಫೀಲ್ ಕೊಡುತ್ತೆ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದೊಂದು ಫನ್ ಫಿಲ್ಡ್ ಸಿನಿಮಾ ಅಂತ. ಅದರಲ್ಲೂ ಟ್ರೇಲರ್ನಲ್ಲೇ ಹೇಳಿರೋ ಹಾಗೆ ಭಾರತದಲ್ಲೇ ಫಸ್ಟ್ ನ್ಯೂ ಏಜ್ ಪೊಲಿಟಿಕಲ್ ಸಟೈರ್ ಸಿನಿಮಾ ಅನ್ನೋದು ವೈಶಿಷ್ಟ್ಯ. ಈಗಿನ ರಾಜಕೀಯ ಸಿದ್ಧಾಂತಗಳನ್ನ, ಅದರ ಆಗು ಹೋಗುಗಳನ್ನ ಸೂಕ್ಷ್ಮ ವಿಚಾರ ಇಟ್ಕೊಂಡು ವಿಡಂಬನೆ ಮಾಡೋದು, ಹಾಗೆಯೇ ಸಮಾಜದ ಕೆಲವು ರೀತಿ ರಿವಾಜುಗಳನ್ನ, ಕಟ್ಟುಪಾಡುಗಳನ್ನ ಪ್ರಶ್ನೆ ಮಾಡೋದು ಈ ಜಾನರ್ನ ವಿಶೇಷತೆ. ಈ ರೀತಿಯ ಸಬ್ಜೆಕ್ಟ್ ಚೂಸ್ ಮಾಡೋದು ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಆದರೆ ಚೂಸ್ ಮಾಡಿರೋ ವಿಷಯವನ್ನು ಸಿನಿಮಾದಲ್ಲಿ ಯಾವ ರೀತಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಹೇಗೆ ಅದನ್ನು ಎಂಡ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಸ್ಮಯಗಳನ್ನ ಹುಡುಕೋ ದಪ್ಪಗಿರೋ ವ್ಯಕ್ತಿ, ಅವನಿಗೆ ಸಿಗೋ ಒಂದು ವಿಚಿತ್ರವಾದ ಊರು, ಆ ಊರಿನಲ್ಲಿರೋ ನಂಬಿಕೆ, ಆನೆ ಕೆಳಗೆ ನುಗ್ಗೋ ಪ್ರಯತ್ನ. ಯಾವಾಗ ಪ್ರಯತ್ನ ಫೇಲ್ ಆಗಿ ಅವನ ಹೆಸರು ಎಲ್ರಿಗೂ ಗೊತ್ತಾಗುತ್ತೋ ಅಲ್ಲಿಂದ ಹೊಸ ಸಮಸ್ಯೆ ಶುರುವಾಗುತ್ತೆ. ಹೋಗ್ತಾ ಹೋಗ್ತಾ ಆ ಸಮಸ್ಯೆ ಜೀವ ತೆಗೆಯೋ ಹಂತಕ್ಕೆ ಕೂಡ ಹೋಗುತ್ತೆ. ಕೊನೆಗೆ ಏನಾಗುತ್ತೆ ಅಂತ ಥಿಯೇಟ್ರಿಗೆ ಬಂದು ಪೂರ್ತಿ ಸಿನಿಮಾ ನೋಡಿ ತಿಳ್ಕೊಳ್ಳಿ ಅಂತ ಟ್ರೇಲರ್ ಹೇಳುತ್ತೆ. ಒಟ್ಟಾರೆ ಹೇಳೋದಾದರೆ ಇದೊಂದು ವಿಭಿನ್ನವಾದಂತಹ ಪ್ರಯತ್ನ. ಆದರೆ ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಆಗಲೇ ಹೇಳಿದಾಗೆ ಈ ಸಬ್ಜೆಕ್ಟ್ ಸಿನಿಮಾ ಪೂರ್ತಿ ಅಚ್ಚುಕಟ್ಟಾಗಿ ಕ್ಯಾರಿ ಮಾಡಿ ಒಳ್ಳೆ ಎಂಡಿಂಗ್ ಕೊಟ್ಟಿದ್ದೆ ಆದರೆ ಸಿನಿಮಾ ವರ್ಕ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಟ್ರೇಲರ್ ಅಂತೂ ಇಂಪ್ರೆಸಿವ್ ಆಗಿದೆ. ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಇರಬೇಕು ಅನ್ನೋ ಮಾತು ಸಾಕಷ್ಟು ಜನ ಹೇಳೋದು ಕೇಳಿರ್ತೀವಿ. ಈ ರೀತಿಯ ಸಿನಿಮಾಗಳು ಗೆದ್ದರೆ ಮತ್ತೊಂದಷ್ಟು ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಬರುತ್ತೆ. ಜುಲೈ 4ಕ್ಕೆ ಕಪಟ ನಾಟಕ ಸೂತ್ರಧಾರಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋಣ, ಹೊಸ ಪ್ರಯತ್ನ ಗೆಲ್ಸೋಣ. ಇನ್ನು ಟ್ರೇಲರ್ ನೋಡಿದವರು ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೋಡದೇ ಇರೋರು ಈಗಲೇ ಹೋಗಿ ನೋಡಿ, ಹಾಗೆಯೇ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಟ್ರೇಲರ್ ರಿವ್ಯೂ. ಇನ್ನಷ್ಟು ಇದೇ ರೀತಿಯ ರಿವ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.